ಎಲ್ರಿಗೂ ನಮಸ್ಕಾರ. ಗುಂಡಪ್ಪನವರ ಆದರ್ಶದ, ವ್ಯಕ್ತಿತ್ವದ, ಅವರ ಸಾಹಿತ್ಯದ, ಅವರ ಜೀವನದ ಒಂದಷ್ಟು ಭಾಗಗಳನ್ನು ಅವಲೋಕಿಸುವಂತಹ ಈ ಸುಸಂದರ್ಭವನ್ನ ನಮಗೆ ಒದಗಿಸಿಕೊಟ್ಟು ಈ ವೇದಿಕೆಯನ್ನು ನಮಗಾಗಿ ನಿರ್ಮಿಸಿ ಅಂತರ್ಜಾಲದ ಮುಖಾಂತರ ನಾವೆಲ್ಲರೂ ಈ ಯೋಗ ಧ್ಯಾನದ ನಂತರ ಒಂದಾಗಿ ಈ ಸಾಹಿತ್ಯಾವಲೋಕನದತ್ತ ಸಾಗುವ ಈ ದಾರಿಯನ್ನು ನಮಗೆ ತೋರಿಸಿಕೊಟ್ಟವರು ಉಮಾಮಹೇಶ್ವರ ಗುರೂಜಿ ಅವರಿಗೆ ಹಾಗೂ ವಾಸ್ಕ್ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಈ ಯೋಗ ಧ್ಯಾನದ ನಂತರ ಈ ಸಾಹಿತ್ಯದ ಈ ಪರಿಚಾರಕರ ಸೇವೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಮೇ ತಿಂಗಳಿನಲ್ಲಿ ಶಂಕರ ಜಯಂತಿ, ರಾಮಾನುಜ ಜಯಂತಿ, ಕಾರ್ಮಿಕರ ದಿನಾಚರಣೆ ಇಂಥದ್ದೆಲ್ಲ ನಾವು ಆಚರಿಸಿಕೊಂಡು ಬಂದದ್ದು ಕಳೆದ ವಾರದಿಂದ ಒಂದರಿಂದ 4ನೇ ತಾರೀಕು ಅಂದರೆ ಭಾನುವಾರ ಮೇ 4ನೇ ತಾರೀಕು ವಿದ್ಯಾರಣ್ಯ ಜಯಂತಿ ಅಂತ ಆಚರಿಸೋದು ಸಂಪ್ರದಾಯ. ಯಾರು ಈ ವಿದ್ಯಾರಣ್ಯರು? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು, ಆ ರಾಜನ ಗುರುಗಳು, ಹರಿಹರನ ಗುರುಗಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಅಂತಹ ಮಹಾನ್ ವ್ಯಕ್ತಿ ವಿದ್ಯಾರಣ್ಯರ ಬಗ್ಗೆ ಡಾಕ್ಟರ್ DVG ಅವರು 3 ಕೃತಿಗಳನ್ನ ರಚಿಸಿರುವಂತಹದ್ದು. ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಅವರು ಸಂಶೋಧನೆ ಮಾಡಿ ರೂಢೀಕರಿಸಿದಂತಹ, ಕಲೆ ಹಾಕಿದಂತಹ ಆ ಮಾಹಿತಿ, ಅಪಾರವಾದಂತಹ ಬೇರೆ 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 ಮೂಲಗಳಿಂದ, ಬೇರೆ ಬೇರೆ ಗ್ರಂಥಗಳಿಂದ, ಆಗಿನ ಕಾಲದಲ್ಲಿ ರಚಿತವಾದಂತಹ ಕೃತಿಗಳಿಂದ ಆರಿಸಿ ಇತಿಹಾಸದೊಡನೆ ಹೊಂದಿಸಿ ನಮಗೆ ವಿದ್ಯಾರಣ್ಯರ ಬಗ್ಗೆ ಡಾಕ್ಟರ್ DVG ಅವರು ವಿಪುಲವಾದಂತಹ ವಿವರಣೆಯನ್ನ ನೀಡ್ತಾರೆ. ಅದರ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮತ್ತೆ ಅದು 4ನೇ ತಾರೀಕು ಆದದ್ದು. ಮತ್ತೆ 7ನೇ ತಾರೀಕು ಮೊನ್ನೆ ಡಾಕ್ಟರ್ ರವೀಂದ್ರನಾಥ ಟ್ಯಾಗೋರ್ ರವರ ಜನ್ಮದಿನವಾಗಿತ್ತು. ಅವರನ್ನೂ ಸಹ ಸ್ಮರಿಸುತ್ತಾ ಜನಗಣಮನ ನೀಡಿದಂತಹ ಆ ವ್ಯಕ್ತಿ, ನಮ್ಮ ದೇಶ ಪ್ರೇಮ, ದೇಶ ಭಕ್ತಿಗೆ ದ್ಯೋತಕವಾಗಿರುವಂತಹ ಆ ಗೀತೆ. ಈಗ ಗಡಿಯಲ್ಲಿ ಯುದ್ಧ ನಡೀತಾ ಇದೆ, ನಾವೆಲ್ಲರೂ ಒಂದಾಗಿರಬೇಕಾದಂತಹ ಸಂದರ್ಭ. ಏಕತೆ, ಐಕ್ಯಮತ್ಯ ಅನ್ನುವಂಥದ್ದು ನಾವು ಗಟ್ಟಿಯಾಗಿ ರೂಢಿಸಿಕೊಳ್ಳಬೇಕಾದಂಥದ್ದು. ನಮ್ಮಲ್ಲಿರುವಂತಹ ಈ ಭಿನ್ನಾಭಿಪ್ರಾಯಗಳು, ಏನೋ ವೈಮನಸ್ಯ, ಇವನ್ನೆಲ್ಲ ಬಿಟ್ಟು ಅಲ್ಲಿ ಗಡಿಯಲ್ಲೂ ನಮ್ಮನ್ನು ಕಾಪಾಡಲು ಪ್ರಯತ್ನ ಪಡುತ್ತಿರುವಂತಹ, ಹೋರಾಡುತ್ತಿರುವಂತಹ ಆ ಯೋಧರಿಗೆ ಬೆಂಬಲವಾಗಿ ನಾವು ಒಗ್ಗಟ್ಟಿನಿಂದ ಇರಬೇಕಾದ್ದು ಈಗಿನ ಈ ಸಂಧಿ ಕಾಲದಲ್ಲಿ ಬಹಳ ಮುಖ್ಯವಾದಂತಹ ಆ ವಿಷಯ. ಅಂದ್ರೆ ಈಗ ನಾವು ಮಾಡಬೇಕಾದಂಥ ಕೆಲಸ, ಗಡಿಯಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಯೋಧರು, ಸೈನ್ಯ ಹೋರಾಡ್ತಾ ಇದೆ, ಆ ದುಷ್ಟ ನಿಗ್ರಹಕ್ಕಾಗಿ ಅವರು ಮಾಡಬೇಕಾದಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಈ ಹೊರಗಿನ ಶತ್ರುಗಳನ್ನ ನಾವು ಹೇಗಾದ್ರೂ ನಿಭಾಯಿಸಬಹುದು, ಸೆದೆಬಡಿಬಹುದು. ಆದ್ರೆ ಈ ಒಳಗಿನ ಶತ್ರುಗಳನ್ನು ಸಹ, ಅವರುಗಳ ಬಗ್ಗೆಯೂ ಸಹ ಗಮನ ನೀಡಬೇಕಾದಂತಹ ಸಮಯ ಒದಗಿ ಬಂದಿದೆ. ಹಾಗಾಗಿ ನಾವು ಗಮನ ನೀಡ್ತಾ ಇರಬೇಕು. ಎಲ್ಲ ಸುತ್ತಲೂ ಇರುವಂತಹದ್ದರ, ನಡೀತಾ ಇರುವಂತಹ ವಿಷಯಗಳ ಬಗ್ಗೆ, ವಿಚಾರಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು. ನಾವೇನು ಮಾಡಬೇಕು ಅಂದಾಗ ಡಾಕ್ಟರ್ DVG ಅವರು ಹೇಳಿರುವಂತಹ ಈ ಬಹಳ ಒಳ್ಳೆಯ ಪದ್ಯ, ನಿನ್ನೆ ನಾವು 624ನೇ ಪದ್ಯ ಮತ್ತೆ 634ನೇ ಪದ್ಯ, 2 ಪದ್ಯಗಳನ್ನ, 635 ಮತ್ತೆ 624 2 ಪದ್ಯಗಳನ್ನ ನೋಡಿದ್ದೇವೆ. ಅಲ್ಲಿ DVG ಅವರು ಹೇಳುವಂಥದ್ದೇ ಈ ಸಾಯುವುದಕ್ಕೆ ಮತ್ತೆ ಸಾಯಿಸುವುದಕ್ಕೆ ಎರಡಕ್ಕೂ ತಯಾರಾಗಿರುವಂತಹ ಕ್ಷತ್ರಿಯ ಧರ್ಮವನ್ನ ಪಾಲಿಸುವಂಥದ್ದು. ಹಾಗೆ ಮಾಡುವಂತಹ ಆ ಯೋಧ, ಆ ಕ್ಷತ್ರಿಯ, ಆ ಸೈನಿಕ ತನ್ನ ಸ್ವಾರ್ಥವನ್ನೆಲ್ಲ ಬದಿಗಿಟ್ಟು ದೇಶದ, ಜಗತ್ತಿನ ಋಣವನ್ನ ತೀರಿಸ್ತಾನೆ ಅನ್ನುವಂತಹ ಮಾತು 624ನೇ ಪದ್ಯದಲ್ಲಿ ನಾವು ಹತ್ಯೆಯೋ ಹನ್ಯತೆಯೋ ಅನ್ನುವಂಥ ಪದ್ಯದಲ್ಲಿ ನಾವು ನೋಡಿದ್ವಿ. ಅಲ್ಲಿ ಹೇಳ್ತಾರೆ,
ಜಗದ ಋಣವನ್ನ ಆತ ಸ್ವಾರ್ಥವನ್ನ ಮರೆತು ಬೇರೆ ಯಾವ ವಿಷಯಗಳ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಹೋರಾಡುವುದು ಮತ್ತೆ ತನ್ನ ಜನರನ್ನ ಕಾಪಾಡುವಂತಹ ಆ ಜಗತ್ತಿನ ಋಣವನ್ನ ತೀರಿಸ್ತಾನೆ ಅನ್ನುವಂಥ ಮಾತು. ಅದನ್ನ ಹೇಳುವಾಗಲೇ ಡಿ ವಿ ಜಿ ಅವರು 628ನೇ ಪದ್ಯದಲ್ಲಿ ಹೇಳ್ತಾರೆ. 24 ನಾವು ನೋಡಿದ್ದು, 628ನೇ ಪದ್ಯದಲ್ಲಿ ಬಹಳ ಗಟ್ಟಿಯಾಗಿ ಒತ್ತಿ ಹೇಳುತ್ತಾರೆ, ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತದರೋಳ್ ಒಂದುಗೂಡಲು ಬೇಕು, ಮನೆಯೊಳಗೆ ಮಠ ನಿನಗೆ ಮಂಕುತ್ತೀನಿ. ನನಗೆ ದೇವಸ್ಥಾನ ಅನ್ನುವಂಥದ್ದು ಎಲ್ಲಿ ಅಂದ್ರೆ ನನ್ನ ಮನೆಯೊಳಗೇ ಇದೆ. ಆಗಬೇಕಾದ್ರೆ ನಾನೇನು ಮಾಡಬೇಕು ಅಂದ್ರೆ ಜಗದ ಆದಿ ಸತ್ವವನ್ನ, ಆ ಸಾರವನ್ನ, ಆ ತಿರುಳನ್ನ, ಅದೊಂದು ಸಂಪತ್ತು ಅಂತ ಭಾವಿಸಿ ಆ ಆ ಜಗದ ಆದಿ ಸತ್ವವನ್ನ ಜನರೊಳಗೆ ಜನದಿ ಕಾಣುತ್ತಾ ಅದರೊಳೊಂದುಗೂಡಲು ಬೇಕು. ಅಂದ್ರೆ ಒಗ್ಗಟ್ಟಿನಿಂದ ಇರುವಂತಹ ಸಮಯ ಇದು. ಋಣವ ತೀರಿಸಬೇಕು. ಅಲ್ಲಿ ಸೈನಿಕರು, ಯೋಧರು ಹೋರಾಡ್ತಾ ಇದ್ದಾರೆ, ದೇಶದ ಋಣವನ್ನ ತೀರಿಸ್ತಾ ಇದ್ದಾರೆ. ನಾವು ಸಹ ಅವರೊಟ್ಟಿಗಿತ್ತು ಈ ನೆಲದ, ಈ ಮಣ್ಣಿನ, ಈ ನಮ್ಮ ಭಾರತ ಮಾತೆಯ ಋಣವನ್ನ ತೀರಿಸಬೇಕಾದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ, ಹೊಣೆಗಾರಿಕೆಯನ್ನು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದ ಆದಿ ಸತ್ವವನ್ನು ಜನದಿ ಕಾಣುತ್ತಾ ಅದರೋಳ್ ಒಂದುಗೂಡಲು ಬೇಕು. ಜಗದ ಆದಿ ಸತ್ವವನ್ನ ಜನದಿ ಕಾಣುತ್ತಾ ಅದರೋಳ್ ಒಂದುಗೂಡಲು ಬೇಕು, ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಈ ರೀತಿ ಮಾಡಿದಾಗ ನಾನು ಎಲ್ಲೂ ಯಾವುದೋ ದೇವರನ್ನ ಹುಡುಕಿಕೊಂಡು ಹೋಗಬೇಕಾದ್ದಿಲ್ಲ. ನನ್ನ ಮನೆಯಲ್ಲಿಯೇ, ನನ್ನ ಮನಸ್ಸಿನಲ್ಲಿಯೇ ದೇವರು ಅನ್ನುವಂಥದ್ದು ನೆಲೆಸಿದಂತೆ ಕಾಣಸಿಗುತ್ತದೆ. ಈ ಋಣ ತೀರಿಸುವಂತಹ ಕೆಲಸ ಈಗ ಆಗಬೇಕಾಗಿರುವಂತಹದ್ದು. ಈ ಮಾತನ್ನ 628ನೇ ಪದ್ಯದಲ್ಲಿ ನಾವು ಕಾಣುವಂಥದ್ದು. ಈ ಋಣವನ್ನ ತೀರಿಸುವಂತಹ ಜವಾಬ್ದಾರಿ ಹೊತ್ತುಕೊಂಡು ನಾವು ಒಂದಾಗಿ ಒಗ್ಗಟ್ಟಿನಿಂದ ಇದ್ದು, ಸುತ್ತಲೂ ಏನಾದರೂ ಹೆಚ್ಚು ಕಡಿಮೆ ಆದರೆ, ಆಗಬಾರದ್ದು ಆಗುವುದು ಕಂಡು ಬಂದರೆ, ಈಗ ನಮಗೆ ಎಲ್ಲರಿಗೂ ಆ ವಿಷಯಗಳು, ಆ ಸಂದೇಶಗಳು ಬರ್ತಾ ಇದೆ. ದಯವಿಟ್ಟು ಗಮನ ಕೊಡಿ, ಈ ಕಡೆ ಆ ಕಡೆ ನೋಡ್ತಾ ಇರಿ, ಎಚ್ಚರದಿಂದ ಇರಿ. ಆಗಬಾರದ್ದು ಏನಾದರೂ ವ್ಯತಿರಿಕ್ತವಾದದ್ದು ಆದದ್ದು ಕಂಡು ಬಂದರೆ ತಕ್ಷಣ ಮಾಹಿತಿ ನೀಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಎಚ್ಚರದಿಂದ ಇರಬೇಕಾದ್ದು ನಾವು. ಹೊರಗಡೆ ಅವರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಒಮ್ಮತದಿಂದ ಒಳಗೆ ಅವರಿಗೆ ಬೆಂಬಲವನ್ನ, ಪ್ರೋತ್ಸಾಹವನ್ನು, ಏಕತೆ ತೋರಿಸುವುದರ ಮೂಲಕ ಒಂದುಗೂಡಲು ಬೇಕು ಅಂತ ಡಿ ವಿ ಜಿ ಅವರು ಹೇಳುವಂತೆ ಮಾಡ್ತಾ, ಇಂದಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶವನ್ನ ಕಾಯುವ ಜವಾಬ್ದಾರಿ ನಮ್ಮದು ಸಹ ಆಗಿದೆ ಅಂತ ಅರಿತುಕೊಳ್ಳುತ್ತಾ ಮುಂದುವರಿಯೋಣ. ಈ ಒಂದು ದೇಶ ಭಾರತ ಅನ್ನುವಂಥದ್ದು ಈ ಒಂದು ಸ್ವರೂಪವನ್ನ ಪಡಿಲಿಕ್ಕೆ ಹಿಂದೆ ಎಷ್ಟು ಕೆಲಸ ಆಗಿದೆ, ಎಷ್ಟು ಜನ ಪ್ರಾಣ ತೆತ್ತಿದ್ದಾರೆ, ಎಷ್ಟು ಜನ ಹುತಾತ್ಮರಾಗಿದ್ದಾರೆ, ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಅವುಗಳನ್ನು ತಿಳಿದುಕೊಳ್ಳಬೇಕಾದರೆ ಡಿ ವಿ ಜಿ ಅವರ ವಿದ್ಯಾರಣ್ಯರು ಮತ್ತು ಅವರ ಕಾಲ ಅನ್ನುವಂತಹ ಒಂದು ಕೃತಿ, ವಿದ್ಯಾರಣ್ಯ ವಿಜಯ ಅನ್ನುವಂತಹ ಅವರ ನಾಟಕ. ವಿದ್ಯಾರಣ್ಯರ ವಿಷಯವನ್ನ ಡಿ ವಿ ಜಿ ಅವರು ಬಹಳ ವಿವರವಾಗಿ ವಿದ್ಯಾರಣ್ಯರು ಮತ್ತು ಅವರ ಕಾಲ ಈ ಕೃತಿಯಲ್ಲಿ ಬರೆದಿದ್ದಾರೆ. ಬಹಳ ವಿವರವಾಗಿದೆ. ಮತ್ತೆ ವಿದ್ಯಾರಣ್ಯರ ಸಮಕಾಲೀನರು ಅನ್ನುವಂಥದ್ದು 3 ಕೃತಿಗಳು ನಾನು ಹೇಳಿದಾಗೆ, ವಿದ್ಯಾರಣ್ಯರು ಮತ್ತು ಅವರ ಕಾಲ, ವಿದ್ಯಾರಣ್ಯರ ಸಮಕಾಲೀನರು, ಮತ್ತೆ ವಿದ್ಯಾರಣ್ಯ ವಿಜಯ, ವಿದ್ಯಾರಣ್ಯ ಸ್ತುತಿ ಅನ್ನುವಂತಹ ನಾಟಕ ರೂಪದಲ್ಲಿ ಏಕೆ ಬರೆದರು, ಇದೊಂದು ಇತಿಹಾಸ, ಇದನ್ನ ಯಾಕೆ ಬರೆದರು ಅಂದಾಗ ಡಿ ವಿ ಜಿ ಅವರು ಬಹಳ ವಿವರವಾಗಿ ಅದಕ್ಕೆ ಒಂದು ಕಾರಣ ಕೊಡ್ತಾರೆ. ನಾಟಕ ಅಥವಾ ರೂಪಕ ಅನ್ನುವಂಥದ್ದು ಸಾಹಿತ್ಯದ ಒಂದು ಪ್ರಕಾರ. ಈ ಇತಿಹಾಸವನ್ನ ನಾಟಕದ ಮೂಲಕ ಹೇಳಿದ್ರೆ ಹೇಗ್ ಆಗ್ತದೆ ಅಂದ್ರೆ, ಅದು ನಾವು ಸಾಧಾರಣವಾಗಿ ಗದ್ಯದ ಮೂಲಕ ನಾವು ಕಂಡುಕೊಂಡಿರುವಂಥದ್ದು, ಅದನ್ನ ನಾಟಕ ಮೂಲಕ ಹೇಳ್ತಾರೆ ಡಿ ವಿ ಜಿ ಅವರು.
ಮಾನವ ಪ್ರಪಂಚದಲ್ಲಿ ಯಾವ ಒಂದು ಪದಾರ್ಥದ ಅಥವಾ ವ್ಯಾಪಾರದ ಸ್ವರೂಪವನ್ನ ತಿಳಿಯಬೇಕಾದ ಈ ವಿವರಣೆ ನೋಡಿದಾಗ ನಮಗೆ ವ್ಯಾವಹಾರಿಕವಾಗಿಯೂ ಸಹ ಒಂದಷ್ಟು ಆ ಪಾಠವನ್ನ ಡಿ ವಿ ಜಿ ಅವರು ನಮ್ಗೆ ಹೇಳುವಂಥದ್ದು. ಮಾನವ ಪ್ರಪಂಚದಲ್ಲಿನ ಯಾವ ಒಂದು ಪದಾರ್ಥದ ಅಥವಾ ವ್ಯಾಪಾರದ ಸ್ವರೂಪವನ್ನು ಚೆನ್ನಾಗಿ ತಿಳಿಯಬೇಕಾದರೂ ಅದನ್ನು ಎರಡು ಕಡೆಗಳಿಂದ ನೋಡಬೇಕು, ಹೊರಗಿನಿಂದ ಮತ್ತೆ ಒಳಗಿನಿಂದ. ಉದಾಹರಣೆಗಾಗಿ ಒಂದು ಮನೆಯ ಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಮೊದಲು ಅದರ ನಾಲ್ಕು ಪಕ್ಕದ ಬೀದಿಗಳಲ್ಲಿಯೂ ನಿಂತು ಅದರ ಅಂದ ಚಂದಗಳನ್ನು ನೋಡ್ತೇವೆ, ನೆರೆಹೊರೆಯ ಸನ್ನಿವೇಶಗಳನ್ನ ಪರೀಕ್ಷಿಸುತ್ತೇವೆ, ಅದು ಎಷ್ಟು ಎತ್ತರ ಎಷ್ಟು ತಗ್ಗು ಎಂಬುದೆಲ್ಲ, ಈ ಗಾಳಿ ಮಳೆಗಳ ಹೊಡೆತ ಹೇಗಿದೆ ಎಂಬುದನ್ನು ನೋಡ್ಕೊಳ್ತೇವೆ. ಹೀಗೆ ಹೊರಗಿನ ವಿಚಾರಗಳೆಲ್ಲವೂ ಆದ ಮೇಲೆ ಒಳಕ್ಕೆ ಹೋಗಿ ಅದರ ಕೋಣೆಗಳಲ್ಲಿ ಬೆಳಕು ಹೇಗಿದೆ ಎಂದು ಅದರ ಕಿಟಿಕಿ ಬಾಗಿಲುಗಳಿಂದ ಹೊರಗಿನ ಮನೆ ಬೀದಿಗಳು ತೋಟ ಬಯಲುಗಳು ಹೇಗೆ ಕಾಣುತ್ತವೆಂದು ನೋಡುತ್ತೇವೆ. ಅದರ ಕೊಠಡಿಗಳ ಅಚ್ಚುಕಟ್ಟನ್ನ ಪರೀಕ್ಷಿಸುತ್ತೇವೆ, ಅದರ ಕವಾಟ ಗವಾಕ್ಷಗಳ ಏರ್ಪಾಟನ್ನು ನೋಡುತ್ತೇವೆ, ಅದರ ಕಟ್ಟಡಗಳಲ್ಲಿ ಉಪಯೋಗಿಸಿರುವ ಮರಮುಟ್ಟುಗಳ ಬಲವನ್ನು, ಅದರ ಬಾವಿಯ ಆಳವನ್ನು, ಜಲ ಸಮೃದ್ಧಿಯನ್ನು ವಿಚಾರಿಸಿಕೊಳ್ಳುತ್ತೇವೆ. ಹೀಗೆ ಅಂತರಂಗ ಬಹಿರಂಗಗಳೆರಡರ ಪರಾಮರ್ಶೆಯನ್ನು ಮಾಡಿದ ಹೊರತು ಆ ಮನೆಯ ನಿಜವಾದ ಬೆಲೆಯನ್ನು ಹೆಚ್ಚು ಕಡಿಮೆ ವಿಶೇಷವಾಗಿಲ್ಲದಂತೆ ಗೊತ್ತು ಮಾಡಲು ಆಗುವುದಿಲ್ಲ. ಮಾನುಷ ವ್ಯಾಪಾರಗಳ ಸ್ವರೂಪವು ಅಷ್ಟೇ. ಒಂದು ಸರಳವಾದಂತಹ ಒಂದು ಮನೆಯನ್ನ ನಾವು ನೋಡುವ ರೀತಿಯಲ್ಲಿ ಒಂದು ವ್ಯಾವಹಾರಿಕವಾಗಿ ಅಥವಾ ಈ ವ್ಯಾಪಾರ ಈ ಈ ದಿಕ್ಕುಗಳಲ್ಲಿಯೂ ಒಂದು ಹೊಸ ದೃಷ್ಟಿಕೋನವನ್ನು ಸೃಷ್ಟಿಸಿ ನಮಗೆ ನೀಡುವಂಥದ್ದು. ಐತಿಹಾಸಿಕ ಸಂದರ್ಭಗಳ ಬಾಹ್ಯ ರೂಪವನ್ನು ವಚನ ಚರಿತ್ರೆ ನಿಷ್ಕೃಷ್ಟವಾದ ರೀತಿಯಲ್ಲಿ ವಿವರಿಸಬಲ್ಲದು. ಅಂದ್ರೆ ಗದ್ಯ, ಇದನ್ನ ಐತಿಹಾಸಿಕವಾದಂತಹ ಮಾಹಿತಿಗಳನ್ನ ಗದ್ಯದ ರೀತಿಯಲ್ಲಿ ನಿಷ್ಕೃಷ್ಟವಾದ ರೀತಿಯಲ್ಲಿ ವಿವರಿಸಬಲ್ಲದು. ಆದರೆ ಅವುಗಳ ಅಂತಃಸತ್ವವನ್ನು ಅಂತಹ ಉಪನ್ಯಾಸ ಒಂದರಿಂದಲೇ ಸಂಪೂರ್ಣವಾಗಿ ಸ್ಪಷ್ಟಗೊಳಿಸಲು ಆಗಲಾರದೆಂದು ತೋರುತ್ತದೆ. ಏಕೆಂದರೆ ಬಾಹ್ಯ ಲಕ್ಷಣಗಳು ಸ್ಥೂಲವಾದವು, ಅವು ಲೆಕ್ಕಕ್ಕೂ ತೂಕಕ್ಕೂ ಅಳತೆಗೂ ಸಿಕ್ಕುತ್ತವೆ. ಆದುದರಿಂದ ಅವುಗಳನ್ನು ಗೊತ್ತಾದ ಮಾತುಗಳು ತಿಳಿಯಪಡಿಸಬಲ್ಲವು. ಉದಾಹರಣೆಗೆ, ಮತ್ತೆ ಎಷ್ಟು ಮಂದಿ ಸೈನಿಕರು ಯುದ್ಧ ಮಾಡಿದರು, ಅಂಥ ರಾಜನು ಯಾವ ರಾಜ ಗೆದ್ದ, ಇಂತಹವನು ಸೋತ, ಎಷ್ಟು ಹಣ ಕೊಳ್ಳೆ ಮಾಡಿದ್ರು ಎಂಬ ಈ ತರದ ವ್ಯವಹಾರಗಳು ಐತಿಹಾಸಿಕ ಸಂಗತಿಗಳ ಮೂಲಕ ಸ್ಥೂಲವಾಗಿ ನಾವು ಅರಿತುಕೊಳ್ಳಬಹುದು. ಇವುಗಳನ್ನು ನಿರ್ಧರಿಸಲು ಆಗಿನ ಕಾಲದ ಲೇಖನಗಳು ಬರೆದಿರುವಂಥದ್ದು ಸಹ ನಮಗೆ ಸಹಾಯ ಆಗ್ತದೆ. ಆದರೆ ಇಂತಹ ಬಾಹ್ಯ ವ್ಯಾಪಾರಗಳ ನಡುವೆ ಅಥವಾ ಹಿಂದುಗಡೆ ಅಡಗಿಕೊಂಡಿರುವಂತಹ ಸೂಕ್ಷ್ಮಾಂಶಗಳು ಕೆಲವು ಬೇರೆ ಇದ್ದೇ ಇರುತ್ತವೆ. ಯುದ್ಧಕ್ಕೆ ಹೋಗಿರುವ ಸೈನಿಕರ ಅವರ ಉದಾಹರಣೆಯನ್ನ ಕೊಡ್ತಾ, ಸೈನಿಕರು ವೇತನಾಪೇಕ್ಷೆಯಿಂದ ಯುದ್ಧಕ್ಕೆ ಹೊರಟರೆ ಅಥವಾ ದೇಶಾಭಿಮಾನದಿಂದ ಯುದ್ಧಕ್ಕೆ ಹೊರಟರೆ, ರಾಜನು ಧರ್ಮಪರನೇ ಅಥವಾ ರಾಜ್ಯ ಲೋಭಿಯೇ, ಪ್ರಜಾವರ್ಗವು ಆತನ ಪ್ರಭುತ್ವ ನೀತಿಯನ್ನು ಮನಸಾ ಅನುಮೋದಿಸುತ್ತದೆಯೇ, ಈ ರೀತಿಯ ಮೊದಲಾದ ಪ್ರಶ್ನೆಗಳು ಇತಿಹಾಸ ವಿಷಯದ ಸೂಕ್ಷ್ಮಾಂಶಗಳು. ಇವುಗಳನ್ನು ಬಹುಮಟ್ಟಿಗೆ ಆಯಾ ಸಂದರ್ಭಗಳಿಗೆ ಸಂಬಂಧಪಟ್ಟ ಪ್ರಮುಖ ಪುರುಷರು ಆಡಿದ ಮಾತುಗಳಿಂದಲೂ ತೋರಿದ ನಡತೆಗಳಿಂದಲೂ ಅವರ ಶೀಲ ಸ್ವಭಾವಗಳಿಂದಲೂ ಆಗಿನ ಸಾಮಾನ್ಯ ಜನರ ಆಚಾರ ವ್ಯವಹಾರಗಳ ರೀತಿಗಳಿಂದ ಅನುಮಾನಿಸಬೇಕಾಗುತ್ತದೆ, ಪ್ರಮಾಣೀಕರಿಸೋದಕ್ಕೆ ಕಷ್ಟವಾಗುತ್ತದೆ. ಈ ಭಾಗದಲ್ಲಿ ಊಹೆ, ಇಂಗಿತ ಜ್ಞಾನ, ಕಲ್ಪನಾ ಸ್ಫೂರ್ತಿ ಇವುಗಳ ಪ್ರಯೋಗ ಹೆಚ್ಚು. ಅಂದ್ರೆ ಈ ಒಳಗೆ ಅಡಗಿರುವಂತಹ ಅಂಶಗಳನ್ನ ಹೊರಗೆ ತರುವಾಗ ಈ ರೀತಿ ಊಹೆ, ಅನುಮಾನ, ಪ್ರಮಾಣ ಇವುಗಳನ್ನೆಲ್ಲ ಉಪಯೋಗಿಸ್ತೇವೆ ಅಂತ ಇದೇ ವಿಚಾರವನ್ನು ಮುಂದುವರಿಸುತ್ತಾ ಭರತಖಂಡದ ಪೂರ್ವ ಚರಿತ್ರೆಗೆ ಸಂಬಂಧಪಟ್ಟ ಮಹಾ ಸಮಾರಂಭಗಳ ವಿಷಯದಲ್ಲಿ ಇಂತಹ ವಿವರಗಳನ್ನು ತಿಳಿದುಕೊಳ್ಳಲು ಸಾಧನಗಳು ಸಾಲವು. ಎಂತಹ ವಿವರಗಳನ್ನ? ಈ ಸೂಕ್ಷ್ಮಾಂಶಗಳು, ಅಂತಃಸತ್ವ, ಅಂತರಂಗದಲ್ಲಿ ನಮಗೆ ನೇರವಾಗಿ ಕಾಣದೇ ಇರುವಂತಹ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಸಾಧನಗಳು ಇಲ್ಲ, ಸಾಲದು.
ಅಂತ ಹೇಳ್ತಾರೆ. ವಿದ್ಯಾರಣ್ಯರಿಗಿದ್ದ ಅಂತರ್ಭಾವಗಳೆಂಥವು, ಅವರು ತಮ್ಮ ಶಿಷ್ಯರಿಗೆ ಮಾಡಿದ ಉಪದೇಶಗಳೆಂಥವು, ಹರಿಹರ ಬುಕ್ಕರು ಮಾಡಿದ ಆಲೋಚನೆಗಳೆಂಥವು, ಆ ಕಾಲದ ಜನರಿಗಿದ್ದ ಆಶಯಗಳೆಂಥವು, ಇವುಗಳನ್ನೆಲ್ಲ ತಿಳಿಸುವ ಪ್ರತ್ಯಕ್ಷ ಪ್ರಮಾಣಗಳಾವುವು ಇದುವರೆಗೆ ನಮಗೆ ದೊರೆತಿಲ್ಲ. ಈ ವಿವರಗಳನ್ನು ನಾವು ಅನುಮಾನಿಸಿ ಊಹಿಸಿ ಮನಸ್ಸಿಗೆ ಗೋಚರಪಡಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಈ ಇಂತಹ ವಿಷಯಗಳನ್ನ ನೇರವಾಗಿ ನೋಡುವಂಥದ್ದು, ಅರಿತುಕೊಳ್ಳಲು ಸಾಧ್ಯವಾಗುವಂಥದ್ದನ್ನ ನೀವು ವಚನ ರೀತಿಯಲ್ಲಿ, ವಚನ ಕೃತಿಗಳಲ್ಲಿ ಅಂತ ಹೇಳ್ತಾರೆ, ಗದ್ಯವಾಗಿ ನಾವು ಓದ್ಕೊಳ್ಬಹುದು. ಆದರೆ ಅಂತಃಸತ್ವವನ್ನು ನಾವು ಕಂಡುಕೊಳ್ಳಬೇಕಾದರೆ ಬೇರೆ ರೀತಿಯಲ್ಲಿ ಅದನ್ನ ಜನರ ಮನಸ್ಸಿಗೆ ಮುಟ್ಟಿಸಬೇಕಾಗ್ತದೆ. ಆಗ ಈ ನಾಟಕ ಅಥವಾ ರೂಪಕ ಎನ್ನುವಂಥದ್ದರ ಪ್ರಯೋಗ ವಿದ್ಯಾರಣ್ಯ ವಿಜಯದಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಡಿ.ವಿ.ಜಿ. ಅವರು ಮತ್ತೆ ಹೇಳ್ತಾರೆ, ಈ ಒಂದು ಅಂಶವನ್ನ ವಾಚಕರಿಗೆ ವಿಶೇಷವಾಗಿ ಭಿನ್ನಯಿಸಿಕೊಳ್ಳಬೇಕಾಗಿದೆ. ಇಲ್ಲಿಯ ಕತೆ ಸಾಮಾನ್ಯ ನಾಟಕಗಳಲ್ಲಿರುವಂತೆ ಒಬ್ಬ ವ್ಯಕ್ತಿಯ ಕತೆ ಅಲ್ಲ ಅಂತ. ಒಬ್ಬ ರಾಜನ ಅಥವಾ ರಾಣಿಯ ವ್ಯಥೆ, ವಿರಹ, ಜಯ, ಪರಿಣಯ ಮೊದಲಾದ ವೈಯಕ್ತಿಕ ಸಂಗತಿಗಳನ್ನು ಬಣ್ಣಿಸುವ ನಾಟಕವು ಇದು ಹಾಗೆ ನಿಲ್ಲುವ ನೀರಿನಂತೆ ನಿಲ್ಲುವಂಥದ್ದಲ್ಲ. ಇದು ಒಂದು ರಾಜ್ಯದ ಕತೆ. ವಿದ್ಯಾರಣ್ಯ ವಿಜಯ ಅನ್ನುವಂಥದ್ದು ವ್ಯಕ್ತಿಗಾಗಿ ಮಾಡಿದ್ದಲ್ಲ, ಒಂದು ರಾಜ್ಯದ ಕಥೆಯನ್ನ ಹೇಳ್ತೇನೆ. ಈ ಕೃತಿಯು ದೃಶ್ಯ ಕಾವ್ಯದ, ವಚನ ಕಾವ್ಯ ಬೇರೆ, ದೃಶ್ಯ ಕಾವ್ಯದ ರೂಪವನ್ನು ಧರಿಸಿದ್ದರೂ ಇದನ್ನು ನಾಟಕ ಅಥವಾ ರೂಪಕ ಎಂದು ಯಾವ ಪಾರಿಭಾಷಿಕ ಅರ್ಥದಲ್ಲಿ ಬಳಸಬಹುದು ಅಂತ ಲೇಖಕನಿಗೆ ಸಂದೇಹ ಅಂತ ಹೇಳ್ತಾರೆ. ಅದಕ್ಕೆ ರೂಪಕ ಅಂತಲೂ ಹೇಳ್ತಾರೆ. ಇದನ್ನ ವಿವರಿಸುತ್ತಾ ಡಿ.ವಿ.ಜಿ. ಅವರು ಅಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಗ್ತಾ ಇದ್ದಂತಹ ಸನ್ನಿವೇಶಗಳನ್ನೂ ಹೇಳುತ್ತಾರೆ. ಪೋಪನ ನಡುವೆ, ರೋಮನ್ನರ ನಡುವೆ ಆದಂತಹ ಆ ಒಂದು ಅದು ಹೇಳ್ತಾರೆ ಅವರು. ಪ್ರಾಟೆಸ್ಟೆಂಟ್ ಪಂಗಡಕ್ಕೂ ರೋಮನ್ ಕ್ಯಾಥಲಿಕ್ ಪಂಗಡಕ್ಕೂ ವೈಷಮ್ಯವಿತ್ತು, ಬಹುಕಾಲದಿಂದ ವೈಷಮ್ಯ ಇತ್ತು ಅಂತ. ಈ ಪ್ರಾಟೆಸ್ಟೆಂಟರ ನಿನ್ನೆ ತಾನೇ ಹೊಸ ಪೋಪ್ ಒಬ್ಬರು ನೇಮಕಗೊಂಡಿದ್ದಾರೆ. ಅಮೆರಿಕದ 2000 ವರ್ಷದ ಇತಿಹಾಸದಲ್ಲಿ ಅಮೆರಿಕದಿಂದ ಮೊದಲ ಬಾರಿಗೆ ರೋಮ್ನಲ್ಲಿ ಒಬ್ಬರು ಪೋಪ್ ಅಂತ ಅಮೆರಿಕದ ಪ್ರಜೆಯೊಬ್ಬರು ಕೂರ್ತಾ ಇದ್ದಾರೆ. ಪೋಪ್ ಆ ಮತದ ನೇರ ನಾಯಕನಾಗಿ ಈ ಪ್ರಾಟೆಸ್ಟೆಂಟರ ವಿರುದ್ಧ ಸಹ ಒಂದಷ್ಟು ವೈಷಮ್ಯ ಅನ್ನುವಂಥದ್ದು ನಡೆಸ್ಕೊಂಡು ಬರ್ತಾ ಇದ್ದದ್ದು ಅನ್ನುವಂಥದ್ದು. ಆ ವಿಷಯಗಳನ್ನೆಲ್ಲ ಪ್ರಸ್ತುತಪಡಿಸ್ತಾ ಡಿ.ವಿ.ಜಿ. ಅವರು ವಿದ್ಯಾರಣ್ಯ ವಿಜಯ ವಿದ್ಯಾರಣ್ಯರು ಮತ್ತು ಅವರ ಕಾಲ, ಈ ಅವರ ಕಾಲ ಅನ್ನುವಂಥದ್ದು ನಿಶ್ಚಿತವಾಗಿ ಏನು ಹೇಳೋದಕ್ಕೆ ಆಗಲ್ಲ. ಅದಕ್ಕಾಗಿ ಅವರು ವಿದ್ಯಾರಣ್ಯರ ಕಾಲದಲ್ಲಿ ಇದ್ದಂತಹ ವೇದಾಂತ ದೇಶಿಕರು ಅನ್ನುವಂತಹ ಒಬ್ಬ ಬಹಳ ದೊಡ್ಡ ಕವಿ, ಆತನು ಬರೆದಂತಹ ಅವರ ಹೆಸರು ವೆಂಕಟನಾಥಾರ್ಯರು ಅಂತ, ಶ್ರೀ ವೈಷ್ಣವರು, ವಿಶಿಷ್ಟಾದ್ವೈತದವರು. ಅವರು ಸಹ, ಈ ವೇದಾಂತ ದೇಶಿಕರು ಸಹ ವಿದ್ಯಾರಣ್ಯರ ಸ್ನೇಹಿತರಾಗಿದ್ದದ್ದು ಅಂತ. ಆ ವೇದಾಂತ ದೇಶಿಕರ ಕಾಲ ನಿಷ್ಕರ್ಷೆಯಾಗಿದೆ. ತನ್ಮೂಲಕ ಅವರನ್ನ ಅಂದ್ರೆ ವಿದ್ಯಾರಣ್ಯರನ್ನ 120 ವರ್ಷಗಳ ಕಾಲ ಅಂತ ನಿರ್ಣಯಿಸಬಹುದಾಗಿದೆ ಅಂತ ಒಂದು ಕಾಲವನ್ನ ಕೊಡ್ತಾರೆ. 1267-68ರಿಂದ 1386ರವರೆಗೂ, ಅಂದರೆ ಸುಮಾರು 120 ವರ್ಷಗಳಷ್ಟು ಎಂದು ವಿದ್ಯಾರಣ್ಯರ ಕಾಲವನ್ನು ನಿರ್ಣಯಿಸಬಹುದಾಗಿದೆ ಅಂತ ಹೇಳ್ತಾರೆ. ಇದನ್ನ ಹೇಳ್ತಾ ಇಲ್ಲಿ ವಿದ್ಯಾರಣ್ಯರ ಕಾಲ ಭಾರತದಲ್ಲಿ ಏನೆಲ್ಲ ಸಂಗತಿಗಳು ಆಗ್ತಾ ಇತ್ತು, ಎಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಅಂತ ಹೇಳೋದನ್ನೇ ಅಲ್ಲಿ ಆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ಕ್ರೂಸೇಡ್ಸ್ ಅಂತ,
ಯುರೋಪ್ ಖಂಡದ ನಾನಾ ಭಾಗಗಳ ಕ್ರೈಸ್ತ ಜನಾಂಗಗಳವರು ಏಷ್ಯಾ ಖಂಡದ ತುರ್ಕಿಸ್ತಾನದ ಮಹಮ್ಮದೀಯರ ವರ್ಷದಿಂದ ಕ್ರೈಸ್ತ ಪುಣ್ಯಕ್ಷೇತ್ರವಾದ ಸಿರಿಯಾ ಪ್ರಾಂತವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆಂದು ಸುಮಾರು 300 ವರ್ಷಗಳ ಹಿಂದಿನಿಂದ ನಡೆಸುತ್ತಿದ್ದ ಕ್ರೂಸೇಡ್ ಆಗ ಅಂತ್ಯಕ್ಕೆ ಬಂದಿತ್ತು ಅಂತ ಹೇಳ್ತಾರೆ. ಮತ್ತೆ ರೋಮ್ ನಗರದ ಮಠಾಧಿಪತಿಯಾದ ಪೋಪ್ ಎಂಬ ಕ್ರೈಸ್ತ ಮಹಾಗುರುವಿಗೂ ಆತನ ಆ ಲೌಕಿಕಾಧಿಪತ್ಯದಲ್ಲಿ ಭಾಗಸ್ಥರಾಗಿದ್ದ ರೋಮನ್ ಚಕ್ರವರ್ತಿಗೂ ಅವರವರ ಅಧಿಕಾರ ವ್ಯಾಪ್ತಿಯ ವಿಷಯದಲ್ಲಿ ವಿರೋಧ ಬೆಳೆದು ಆ ಕಲಹ ಪರಂಪರೆಯ ಮೂಲಕ ಅವರೀರ್ವರ ಪ್ರಾಬಲ್ಯ ಇಳಿಯುವುದಕ್ಕೂ ಕಾರಣವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಐರೋಪ್ಯರ ವಿದ್ಯಾ ವೈಭವಕ್ಕೆ ಮಾತೃಸ್ಥಾನವೆನಿಸಿದ್ದ ಗ್ರೀಸ್ ದೇಶವು ಆಗ ಬಹುಕಾಲದ ಹಿಂದೆಯೇ ಮಹಮ್ಮದೀಯರ ಅಧೀನವಾಗಿತ್ತು. ಇಷ್ಟೆಲ್ಲ ವಿವರಗಳನ್ನ ನೀಡ್ತಾ ಇಟಲಿ ದೇಶದ ಮಹಾಕವಿಯಾದ ಡ್ಯಾಂಟೆ ಸ್ವದೇಶದ ದುರವಸ್ಥೆಯನ್ನು ಆಗ ತಾನೇ ಬಗೆಬಗೆಯಾಗಿ ಬಣ್ಣಿಸ್ತಾ ಇದ್ದದ್ದು ಅಂತ. ಯುರೋಪಿನ ಮನಸ್ಸು ಈ ರೀತಿ ಅಲ್ಲೋಲ ಕಲ್ಲೋಲವಾಗಿ ಅದರ ವೈದುಷ್ಯ ನಾಗರಿಕತೆಗಳು ಇನ್ನೂ ಬಾಲ್ಯಾವಸ್ಥೆಯಲ್ಲಿರುವಾಗಲೇ ಇಂಡಿಯಾ ದೇಶವು ಮಹಮ್ಮದೀಯರ ದಶೆಯಿಂದ ಭೀತಿಗೊಂಡು ಕುಗ್ಗಿ ಅದರ ಪುರಾತನವಾದ ವಿದ್ಯಾವೈದುಷ್ಯಗಳು ಜೀರ್ಣಾವಸ್ಥಕ್ಕೆ ಅಲ್ಲಿಯೂ ಅಲ್ಲೋಲ ಕಲ್ಲೋಲವಾಗ್ತಾ ಇತ್ತು. ಭಾರತದಲ್ಲೂ ಈ ಮಹಮ್ಮದೀಯರ ಆಕ್ರಮಣದಿಂದ ನಮ್ಮ ವಿದ್ಯಾವೈದುಷ್ಯ ಆಗಲೇ ಜೀರ್ಣಾವಸ್ಥೆಗೆ ಬಂದಿತ್ತು. ಕ್ರಿಸ್ತ ಶಕ 1330 ವೇಳೆಗೆ ಖಿಲ್ಜಿ ಸಂತತಿಯ ಸುಲ್ತಾನರು ದೆಹಲಿಯ ರಾಜಧಾನಿಯನ್ನು ಸ್ಥಾಪಿಸಿಕೊಂಡು ಉತ್ತರ ಹಿಂದೂಸ್ತಾನವನ್ನೆಲ್ಲ ಆಕ್ರಮಿಸಿದ್ದಲ್ಲದೆ ದಕ್ಷಿಣಕ್ಕೂ ನುಗ್ಗಿದ್ದರು ಅಂತ. ವಿದ್ಯಾರಣ್ಯರು ಅವತರಿಸಿದುದು ಇಂತಹ ವಿಷಮ ಕಾಲದಲ್ಲಿ. 700 ವರ್ಷಗಳ ಹಿಂದೆ ಪ್ರಪಂಚದ ಇತರ ಜನಾಂಗಗಳು ಇನ್ನೂ ಬಹುಮಟ್ಟಿಗೆ ಪ್ರಾಕೃತ ದಶೆಯಲ್ಲಿದ್ದಾಗ ಇಂಡಿಯಾ ದೇಶದ ಆರ್ಷಯ ವಿಭೂತಿಗೆ ಬಂದಿದ್ದ ಅಪಾಯದಿಂದ ಅದನ್ನು ಸಂರಕ್ಷಿಸಿ ಸ್ಥಿರಗೊಳಿಸುವ ಕಾರ್ಯವು ವಿದ್ಯಾರಣ್ಯರದ್ದಾಗಿತ್ತು. ಅಂದರೆ ವಿದ್ಯಾರಣ್ಯರನ್ನ ನಾವು ಒಬ್ಬ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದಂತ ಅಷ್ಟಕ್ಕೆ ಸೀಮಿತಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಅವರು ಇಂಡಿಯಾ ದೇಶದ ಆರ್ಷೇಯ ವಿಭೂತಿಗೆ ಬಂದಿದ್ದ ನಮ್ಮ ಶಾಸ್ತ್ರ ಸಂಪ್ರದಾಯ ಸಂಸ್ಕೃತಿಗೆ ಒದಗಿ ಬಂದಿದ್ದಂತಹ ಆ ಅಪಾಯದಿಂದ ಅದನ್ನ ಸಂರಕ್ಷಿಸಿ ಸ್ಥಿರಗೊಳಿಸುವ ಕಾರ್ಯವು ವಿದ್ಯಾರಣ್ಯರದ್ದಾಗಿತ್ತು ಅಂತ ಹೇಳ್ತಾ, ವಿದ್ಯಾರಣ್ಯರು ಬಾಲ್ಯದಿಂದ ಸನ್ಯಾಸದವರೆಗೆ. ವಿದ್ಯಾರಣ್ಯರು ಮಾಧವಾಚಾರ್ಯರೆಂದು ಪೂರ್ವಾಶ್ರಮದಲ್ಲಿ ಅವರ ಹೆಸರು. ಅವರು ಬಾಲ್ಯದಲ್ಲಿ ಭೋಗನಾಥರು ಅವರ ಒಡ ಹುಟ್ಟಿದವರು ಸಾಯಣಾಚಾರ್ಯರು ಮತ್ತು ಭೋಗನಾಥರು ಅಂತ ಅವರ ಕೃತಿಗಳಲ್ಲೇ ಹೇಳ್ತಾರೆ. ಹೀಗೆ 3 ಮಕ್ಕಳು. ಅವರ ತಾಯಿ ತಂದೆ ತಾಯಿ ಶ್ರೀಮತಿ ಮತ್ತು ಮಾಯಣರು ಅಂತಲೂ ಇವೆಲ್ಲವನ್ನ ವಿವರಿಸುತ್ತಾ, ವಿದ್ಯಾರಣ್ಯರ ತಂದೆ ತಾಯಿ ಅವ್ರು ಒಡ ಹುಟ್ಟಿದವರು ಸಾಯಣಾಚಾರ್ಯರು ಅಂತ ನಾನು ಇದನ್ನು ಓದ್ದಾಗಲೇ ನನಗೆ ಗೊತ್ತಾಗಿದೆ. ಇಂತಹ ವಿಷಯಗಳು, ಈ ಮಾಹಿತಿ ಬಹಳಷ್ಟಿವೆ. ಆ ಸಾಯಣಾಚಾರ್ಯರು ಭೋಗನಾಥರು ಸಹ ದೊಡ್ಡ ದೊಡ್ಡ ಪಂಡಿತರು ಅಂತ. ಹಾಗೆ ಆಗ್ತಾ ಇದ್ದಾಗ ಇವರ ಮೂಲ ಏನು, ಮಾಧವಾಚಾರ್ಯರ ಮೂಲ ಏನು ಅಂದಾಗ ಇಂತಹದ್ದೇ ಜನ್ಮಸ್ಥಾನ ಅಂತ ನಿಷ್ಕರ್ಷೆಯಾಗಿ ಹೇಳಲಾಗುವುದಿಲ್ಲ. ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ವಿದ್ಯಾರಣ್ಯ ಅಂತ ಜಯಂತಿ ಆಚರಿಸ್ತೇವೆ, ಪೂಜೆ ಮಾಡ್ತೇವೆ, ವಿದ್ಯಾರಣ್ಯಪುರ ಅಂತ ಇಟ್ಟಿದ್ದೇವೆ. ಒಂದು ಭಾಗಕ್ಕೆ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರ ಅಂತಲೇ ಹೆಸರಿಟ್ಟಿದ್ದೇವೆ. ಆದರೆ ವಿದ್ಯಾರಣ್ಯರ ಹಿನ್ನೆಲೆ ನಮಗೆ ಸಾಕಷ್ಟು ಗೊತ್ತಿಲ್ಲ ಅನ್ನುವಂಥದ್ದು. ಆದರೆ ತುಂಗಭದ್ರಾ ಕ್ಷೇತ್ರ ತಟದಲ್ಲಿರುವ ವಿರೂಪಾಕ್ಷ ಕ್ಷೇತ್ರವೇ ಅವರ ಜನ್ಮಸ್ಥಾನ ಅಂತಲೂ ಒಂದು ಗ್ರಂಥ ಹೇಳ್ತದೆ. ಕೆಲವರು ಮೈಸೂರು ಪ್ರಾಂತದ ಹಾಸನ ಪ್ರದೇಶದಲ್ಲಿ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಕುಲಕ್ಕೆ ಸೇರಿದವರೆಂದು ಹೇಳುವುದು ಉಂಟು. ಆಂಧ್ರರು ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ನಾವು ಕೃಷ್ಣದೇವರಾಯ ಕನ್ನಡಿಗ ಅಂತೆಲ್ಲ ಮಾತಾಡ್ತೇವಲ್ಲ. ಆದರೆ ಅದರ ಬಹುಪಾಲು ಭಾಗ ಆಂಧ್ರ, ತೆಲುಗು, ಈಗಿನ ಆಂಧ್ರ, ಆಗಿನ ತೆಲುಗು ಮಾತನಾಡುತ್ತಿದ್ದಂತಹ ಪ್ರದೇಶ.
ಆಂಧ್ರರು ದ್ರಾವಿಡರೂ ಸಹ ಅವರು ವಿದ್ಯಾರಣ್ಯರನ್ನ ತಮ್ಮ ತಮ್ಮವರು ಎಂದು ವಿವಾದಿಸುವುದೂ ಉಂಟು. ಆದರೆ ಅವರ ಮನೆತನವು ಕನ್ನಡ ನಾಡಿನದೇ ಎಂಬುದಕ್ಕೆ ಅನೇಕ ಕಾರಣಗಳಿವೆ. ಅದನ್ನು ಅದು ಹೇಳ್ತಾರೆ. ಮತ್ತೆ ಅವರು ಭಾರದ್ವಾಜ ಗೋತ್ರದ ಬೋಧಾಯನ ಸೂತ್ರದ ಅವಲಂಬಿಗಳು. ಈಗ ಅಶ್ವಲಾಯನ, ಆಪಸ್ತಂಭ ಸೂತ್ರ, ಈ ಬೋಧಾಯನ ಈ ರೀತಿಯ ಸೂತ್ರಗಳನ್ನು ಅವಲಂಬಿಸುವುದ ಯಜುರ್ವೇದ ಶಾಖಾಧ್ಯಾಯಿಗಳು ಅಂತಲೂ ಈಗ ನಾವು ಸಂಕಲ್ಪದಲ್ಲಿ ಹೇಳ್ಕೊಳ್ತೇವೆ. ಆಪಸ್ತಂಭ ಸೂತ್ರ, ಯಜುಶಾಖಾಧ್ಯಾಯಿ ಅಂತೆಲ್ಲ ಹೇಳ್ಕೊಳ್ತೇವೆ. ಯಾವ ಗೋತ್ರ ಅಂತೆಲ್ಲ, ಯಾವ ಮನೆತನ ಅಂತ. ಆ ಹೀಗೆ ಹೇಳ್ತಾ ಮತ್ತೊಂದು ವಿಷಯವನ್ನ, ಬಹಳ ವಿಶೇಷವಾದಂತ ಒಂದು ವಿಷಯವನ್ನ ಹೇಳ್ತಾರೆ. ಇದು ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ, ಯಾಕೆಂದ್ರೆ ತಿಳಿದುಕೊಳ್ಳುವಂಥದ್ದು ಬಹಳ ಇದೆ. ಈ ಒಂದು ವಿಷಯವನ್ನ ಹೇಳ್ತಾ, ಅಂದ್ರೆ ಇದನ್ನ ಮುಂದುವರಿಸ್ತಾ ಅವರು ಹೇಳ್ತಾರೆ, ಆ ಮಾಧವಾಚಾರ್ಯರು ವಿದ್ಯಾತುರರಾಗಿ ಚಿಕ್ಕ ವಯಸ್ಸಿನಲ್ಲಿ ತಮ್ಮಂದಿರೊಂದಿಗೆ ಕಾಂಚೀಪುರಕ್ಕೆ ತೆರಳಿದರೆಂದು, ಅಲ್ಲಿ ವೇದಾಂತ ದೇಶಿಕರೆಂಬ ಹೆಸರಿನಿಂದ ಪ್ರಸಿದ್ಧರಾದ ವೆಂಕಟನಾಥಾರ್ಯರು ಅವರ ಸಹಾಧ್ಯಾಯಿಗಳಾಗಿದ್ದರೆಂದು ಐತಿಹ್ಯ ಉಂಟು. ಅಂದ್ರೆ ಬಾಲ್ಯದಿಂದಲೇ ಇವರಿಬ್ಬರು ಸ್ನೇಹಿತರಾಗಿದ್ದರು. ಅಂದ್ರೆ ವೇದಾಂತ ದೇಶಿಕರು, ಅವರ ಹೆಸರು ವೆಂಕಟನಾಥ ಅಂತ. ಅವರನ್ನ ಭೇಟಿಯಾದದ್ದು ಕಾಂಚೀಪುರದಲ್ಲಿ ಅಂತಲೂ, ಮಾಧವಾಚಾರ್ಯರು ಬಹುಶಾಸ್ತ್ರ ಪಾರಂಗತರಾಗಿದ್ದರೆಂದು, ಮೊದಮೊದಲು ತಂದೆಯಿಂದಲೇ ಅವರು ಸುಶಿಕ್ಷಿತರಾಗಿದ್ದರೆಂದು ಒಂದು ಗ್ರಂಥವು ಹೇಳುತ್ತದೆ. ಅವರ ಪ್ರೌಢಾಭ್ಯಾಸವು ಯಾವ ಗುರುವಿನ ಬಳಿಯಲ್ಲಿ ನಡೆಯುತ್ತೆಂಬುದು ನಿಷ್ಕರ್ಷೆಯಾಗಿ ತಿಳಿದು ಬರುವಂಥದ್ದು. ಇದು ಸಹ ಅಂದ್ರೆ ಈ ರೀತಿ ಅನುಮಾನಗಳು ಸಾಕಷ್ಟು ಇಲ್ಲಿ ಇರ್ತವೆ. ಆದ್ರೆ ಇವರು ಅನುಭೂತಿ ಪ್ರಕಾಶದಲ್ಲಿ ಬೇರೆ ಬೇರೆ ವಿಧವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ವಿದ್ಯಾರಣ್ಯರು, ಸಾಯಣಾಚಾರ್ಯರು ಬಹುವಾಗಿ ಸ್ತುತಿಸಿರುವ ವಿದ್ಯಾತೀರ್ಥ ಸ್ವಾಮಿಗಳು, ಅಂದ್ರೆ ಶೃಂಗೇರಿ ಮಠದಲ್ಲಿ ಇದ್ದಂಥವ್ರು. ಆಗಿನ್ನೂ ಅವರು ಸ್ವಾಮಿಗಳಾಗಿಲ್ಲ, ಮುಂದೆ ಹೇಳ್ತೇನೆ. ಸುಮಾರು ಕ್ರಿಸ್ತಶಕ 2296ರಲ್ಲಿ ಕಾಂಚಿ ಮಠದ ಕಾಮಕೋಟಿ ಪೀಠದ ಅಧ್ಯಕ್ಷರಾಗಿದ್ದರೆಂದು. ಅಂದ್ರೆ ಶೃಂಗೇರಿ ಮಠದಲ್ಲಿದ್ದಂಥವ್ರು, ಸ್ವಾಮೀಜಿಗಳಲ್ಲ, ಅವರು ಶೃಂಗೇರಿ ಮಠದಲ್ಲೂ ಅಧ್ಯಕ್ಷರು, ಹಾಗೆ ಕಾಂಚಿ ಪೀಠದಲ್ಲೂ ಸಹ ಅಧ್ಯಕ್ಷರಾಗಿದ್ದವರು. ಆ ಮಠದ ಅಂದ್ರೆ ಕಾಂಚಿ ಮಠದ ಪುಣ್ಯಶ್ಲೋಕ ಮಂಜರಿಯಿಂದ ತಿಳಿದು ಬರುತ್ತದೆ, ಆ ಕಾಲದಲ್ಲಿ ಶೃಂಗೇರಿಯ ಪ್ರಾಂತದಲ್ಲಿ ಅನ್ಯಮತೀಯರು ಪ್ರಬಲಿಸಿದ್ದ ಕಾರಣ ಅಲ್ಲಿಯ ಮಠವು ಖಿಲವಾಗಿತ್ತೆಂದು, ಆ ಮಠವು ಅನೇಕ ವೇಳೆ ಈ ಬಗೆಯ ವಿಪತ್ತಿಗೆ ಸಿಕ್ಕಿತೆಂದು ಹೇಳಲು ಶೃಂಗೇರಿ ಮಠಕ್ಕೇನೆ ಅಪಾಯ ಒದಗಿ ಬಂದಿತ್ತು ಅಂತ ಹೇಳ್ತಾರೆ. ಶೃಂಗೇರಿಯ ಮತ್ತು ಕಂಚಿಯ ಮಠಗಳೆರಡರ ಗುರುಪರಂಪರಾ ಪಟ್ಟಿಕೆಗಳನ್ನು ಹೋಲಿಸಿ ನೋಡಿದರೆ ವಿದ್ಯಾತೀರ್ಥರ ಹೆಸರೊಂದು ಮಾತ್ರ ಎರಡರಲ್ಲಿಯೂ ಕಂಡುಬರುತ್ತದೆ ಅಂತ. ಅವರು ಮಹಾಪಂಡಿತರು, ತಪಸ್ವಿಗಳು, ಮಹಾಮಹಿಮಾನ್ವಿತರು ಆಗಿದ್ದು ಸ್ವಮತಾಭಿವೃದ್ಧಿಯಲ್ಲಿ ಉತ್ಸಾಹವುಳ್ಳವರಾಗಿದ್ದ ಕಾರಣ ಕಾಂಚಿ ಮಠದ ಚಂದ್ರಶೇಖರ ಸ್ವಾಮಿಗಳಿಂದ ಸನ್ಯಾಸವನ್ನು ಕೈಗೊಂಡು ಅವರ ಪದವಿಗೆ ಉತ್ತರಾಧಿಕಾರಿಗಳಾಗಿದ್ದರು. ಕಿಲವಾಗಿದ್ದ ಶೃಂಗೇರಿಯ ಮಠವನ್ನು ಅವರೇ ಜೀರ್ಣೋದ್ಧಾರ ಮಾಡಿದರೆಂಬ ಐತಿಹ್ಯವು ನಮಗೆ ತಿಳಿದು ಬರುತ್ತದೆ ಅಂತ. ಇಂತಹ ಈ ರೀತಿಯ ಮತಾಭಿಮಾನಿಗಳು, ನಮ್ಮ ಧರ್ಮಾಭಿಮಾನಿಗಳು ಆಗಿದ್ದಂತಹ ಚಂದ್ರಶೇಖರ ವಿದ್ಯಾತೀರ್ಥ ಸ್ವಾಮಿಗಳು ಕಾಂಚಿಯಲ್ಲಿ ಇದ್ದಾಗಲೇ ಮಾಧವಾಚಾರ್ಯರು ಮತ್ತು ಸಾಯಣಾಚಾರ್ಯರು ಮತ್ತು ವೇದಾಂತ ದೇಶಿಕರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿತ್ತು ಅಂತ. ನಂತರ ಅವರು ಹಿಂತಿರುಗಿ ಬರ್ತಾರೆ, ವಿದ್ಯಾಭ್ಯಾಸದಿಂದ ಮುಗಿಸಿ ನಂತರ ಹೇಳ್ತಾರೆ, ಮಾಧವಾಚಾರ್ಯರು ಸನ್ಯಾಸಾಶ್ರಮಕ್ಕೆ ಬರೋದಕ್ಕೆ ಕಾರಣವನ್ನು ಸಹ ಹೇಳ್ತಾರೆ. ಅಂದ್ರೆ ಇವರು ತಪಸ್ಸು ಮಾಡ್ತಾರೆ ಅಂತ, ಅದು ನಿನ್ನೆ ನಾವು ಮಾತಾಡಿದ್ದೇವೆ. ಆ ವಿರೂಪಾಕ್ಷ ಕ್ಷೇತ್ರದಲ್ಲಿ ಬಡವರಾಗಿದ್ದಂಥದ್ದು ಅವರು ಗೃಹಸ್ಥಾಶ್ರಮವನ್ನ ಸ್ವೀಕರಿಸೋದು ಈ ದಾರಿದ್ರ್ಯ ದಶೆಯಿಂದ ಅಸಾಧ್ಯವಾಗಿದ್ದ ಕಾರಣ ಮಹಾಲಕ್ಷ್ಮಿಯನ್ನ ಕುರಿತು ತಪಸ್ಸು ಮಾಡಿ ಅವರಿಂದ ಅಪ್ಪಣೆ ಪಡೆದರು ಅಂತ ಹೇಳ್ತಾರೆ. ಆ ತಪಸ್ಸು ಹೇಗೆ ಮಾಡಿದರು ಅಂತಲೂ ಸಹ ಹೇಳ್ತಾರೆ. 3 ತಿಂಗಳು ಫಲಾಹಾರಿಯಾಗಿ
6 ತಿಂಗಳು ಜಲಾಹಾರಿಯಾಗಿ, 1 ವರ್ಷ ವಾತಾಹಾರಿಯಾಗಿ, 4 ವರ್ಷ ನಿರಾಹಾರಿಯಾಗಿ ವಿದ್ಯಾರಣ್ಯರು ತಪಸ್ಸು ಮಾಡಿ ದೇವಿಯು ಪ್ರತ್ಯಕ್ಷಳಾಗಿ ಭಕ್ತನನ್ನ ಕುರಿತು, ನಿನಗೆ ಇನ್ನೊಂದು ಜನ್ಮ ಮಾತ್ರ ಉಳಿದಿದೆ, ನಿನ್ನ ಇಷ್ಟ ಆ ಕಡೆಯ ಜನ್ಮದಲ್ಲಿ ನೆರವೇರುವುದು ಅಂತ ಹೇಳ್ತಾಳೆ ದೇವಿ. ಅಯ್ಯೋ, ಇನ್ನೂ ಒಂದು ಜನ್ಮ ಇದೆಯಾ, ನನಗೆ ಈ ಜನ್ಮವೇ ಸಾಕು ಅಂತ ಹೇಳಿ ಯತಿಸ್ಥಾನವನ್ನ ಸ್ವೀಕರಿಸ್ತಾರೆ. ಸನ್ಯಾಸರಾದವರಿಗೆ ಮರುಜನ್ಮ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯ ಆಗ ಇದ್ದದ್ದು. ಹಾಗಾಗಿ ವಿದ್ಯಾರಣ್ಯರು ಆ ವಿದ್ಯಾತೀರ್ಥರ ಕರಕಮಲದಿಂದ ಭಾರತೀ ಕೃಷ್ಣ ತೀರ್ಥ ಸ್ವಾಮೀಜಿಯವರಿಂದ ಉಪದೇಶವನ್ನು ಬಯಸಿದರೆಂದು ಆ ಹೊತ್ತಿಗೆ ಆಗಲೇ ಭಾರತೀ ತೀರ್ಥ ಸ್ವಾಮಿಗಳು, ಭಾರತೀ ಕೃಷ್ಣ ಸ್ವಾಮಿಗಳು ಶಾರದಾದೇವಿಯ ಪ್ರೇರಣೆಯಂತೆ ಮಾಧವಾಚಾರ್ಯರಿಗೆ ವಿದ್ಯಾರಣ್ಯರೆಂಬ ಹೆಸರನ್ನು ಕೊಟ್ಟು ಸನ್ಯಾಸವನ್ನು ಅನುಗ್ರಹಿಸಿದರೆಂದು. ಇದಿಷ್ಟು ಅವರ ಸನ್ಯಾಸದ ಬಗ್ಗೆ. ನಂತರ ಈ ಸಾಮ್ರಾಜ್ಯ ಅನ್ನುವಂಥದ್ದು ಈ ಸನ್ಯಾಸಿಗೆ ಹೇಗೆ ಬಂತು, ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಆ ಕಲ್ಪನೆ ಹೇಗೆ ಬಂತು ಅನ್ನೋದರ ಬಗ್ಗೆ ಮತ್ತಷ್ಟು ವಿವರನ್ನ ಇನ್ನ ನಾವು ವಿದ್ಯಾರಣ್ಯರು ಮತ್ತು ಅವರ ಕಾಲ ಇಲ್ಲೇ ಇದ್ದೇವೆ. ವಿದ್ಯಾರಣ್ಯ ವಿಜಯ ನಾಟಕ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅದು ರಂಗಪ್ರಯೋಗ ಆಗುವಂಥದ್ದು. ಇನ್ನು ವಿದ್ಯಾರಣ್ಯರ ಕಾಲದ ರಾಜಕೀಯ ಸ್ಥಿತಿಗತಿಗಳು, ಅವರ ಸಮಕಾಲೀನರು, ಹೀಗೆ ಟಿ ವಿ ಜಿಯವರು ವಿವರವಾಗಿ ವಿದ್ಯಾರಣ್ಯರ ಕಾಲ, ವಿದ್ಯಾರಣ್ಯರ ಅಂದಿನ ಸಂದರ್ಭಗಳನ್ನ ಬಹಳ ವಿವರವಾಗಿ ಕೃತಿಗಳಲ್ಲಿ ನೀಡಿದ್ದಾರೆ. ಮತ್ತಷ್ಟು ಈ ವಿಷಯವನ್ನ ಮುಂದುವರ್ಸ್ಕೊತ ಹೋಗೋಣ. ಈ ತಿಂಗಳು ವಿದ್ಯಾರಣ್ಯರ ತಿಂಗಳಾಗಿರೋದ್ರಿಂದ ಕೃಷ್ಣದೇವರಾಯ ಸಾಮ್ರಾಜ್ಯ ಅಂದರೆ ನಮ್ಮ ವಿರೂಪಾಕ್ಷ ದೇವಸ್ಥಾನ, ಹಂಪಿ, ಇದೆಲ್ಲದರ ಈ ಒಂದು ದೊಡ್ಡ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು, ನಾವಿವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಆ ಸ್ಥಾಪನೆ ಹೇಗಾಯಿತು, ಅದನ್ನು ಸ್ಥಾಪಿಸಿದಂತಹ ಗುರುವರ್ಯ ಯಾರು ಅನ್ನುವುದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ, ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಮಿಸುತ್ತೇನೆ. ಇದೆಲ್ಲ ನಾನು ಓದಿರುವಂಥದ್ದು ಡಿ ವಿ ಜಿ ಅವರು ಬರೆದಿಟ್ಟಿರುವಂತಹ. ನಾವು ಬರೀ ಕಗ್ಗ ಅಂತ ಹೇಳಿ ಡಿ ವಿ ಜಿ ಅವರನ್ನ ಸೀಮಿತಗೊಳಿಸ್ತೇವೆ. ಆದರೆ ಡಿ ವಿ ಜಿ ಅವರ ಆ ಸಾಹಿತ್ಯದ ಕೃಷಿಯಲ್ಲಿ ಇಷ್ಟೆಲ್ಲ ಅಗಾಧವಾದ, ಅಪರಿಮಿತವಾದಂತಹ ವಸ್ತು, ಮಾಹಿತಿ, ವಿಷಯ, ಸಂದರ್ಭಗಳು, ಇಂಥವೆಲ್ಲ ಈ ವ್ಯಕ್ತಿ ಚಿತ್ರಣಗಳು ಇವೆಲ್ಲವೂ ಇರೋದನ್ನ ನೋಡಿ ಒಂದಷ್ಟು ವಿಷಯಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಾನು ವಿರಮಿಸುತ್ತೇನೆ.